ಇದು ಬೆಂಗಳೂರಿನ ಕಥೆಯಾಯಿತು. ಇನ್ನು ದೇಶಾದ್ಯಂತ ಹೇಗಿದೆ ಪರಿಸ್ಥಿತಿ? ದೇಶದಲ್ಲಿ ವ್ಯಾಪಿಸ್ತಾ ಇದೆ ಕೊರೋನಾ ಹೊಸ ತಳಿ. ದೇಶಾದ್ಯಂತ ಒಟ್ಟು 2669 ಸಕ್ರಿಯ ಕೊರೋನಾ ಕೇಸ್ಗಳಿವೆ. ಅದರಲ್ಲೂ ನಿನ್ನೆ ಒಂದೇ ದಿನ 358 ಮಂದಿಗೆ ಸೋಂಕು ದೃಢಪಟ್ಟರೆ 6 ಮಂದಿ ಮೃತಪಟ್ಟಿದ್ದಾರೆ. ಕೇರಳದಲ್ಲಿ ನಿನ್ನೆ 300 ಜನರಿಗೆ ಸೋಂಕು, 3 ಸಾವು. ಇನ್ನು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರದಲ್ಲೂ ಕೂಡ ಕೊರೋನಾ ಕಾಟ. ಹಲವು ರಾಜ್ಯಗಳಲ್ಲಿ ಕೊರೋನಾ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಒಟ್ಟಾರೆ ದೇಶಾದ್ಯಂತ 2669 ಸಕ್ರಿಯ ಕೊರೋನಾ ಕೇಸ್ಗಳಿದ್ರೆ ನಿನ್ನೆ ಒಂದೇ ದಿನ 358 ಮಂದಿಗೆ ಸೋಂಕು. ಅದರಲ್ಲಿ ಕೇರಳದಲ್ಲಿ 300 ಜನರಿಗೆ ಸೋಂಕು, ಮಹಾರಾಷ್ಟ್ರದಲ್ಲಿ 10, ಗುಜರಾತ್ನಲ್ಲಿ 11, ತಮಿಳುನಾಡಿನಲ್ಲಿ 12 ಕೇಸ್ ದಾಖಲಾಗಿದೆ. ಇವರಿಗೆ 6 ಮಂದಿ ಮೃತಪಟ್ಟಿದ್ದಾರೆ ದೇಶಾದ್ಯಂತ ಕೊರೋನಾದಿಂದಾಗಿ. ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರದಲ್ಲೂ ಕೂಡ ಕೊರೋನಾ ಕಾಟ ಶುರುವಾಗಿದ್ದು, ಕೇರಳದಲ್ಲಿ ಅತಿ ಹೆಚ್ಚು. ನಿನ್ನೆ 300 ಜನರಿಗೆ ಸೋಂಕು ದೃಢಪಟ್ಟಿದೆ, 3 ಮೃತಪಟ್ಟಿದ್ದಾರೆ ಇವರಿಗೆ ಕೇರಳದಲ್ಲಿ. ಮಹಾರಾಷ್ಟ್ರದಲ್ಲಿ 10 ಪ್ರಕರಣ, ಗುಜರಾತ್ನಲ್ಲಿ 11 ಮತ್ತು ತಮಿಳುನಾಡಿನಲ್ಲಿ 12 ಕೊರೋನಾ ಕೇಸಸ್ ದಾಖಲಾಗಿದೆ. ಒಟ್ಟಾರೆ ಮತ್ತೆ ಕೊರೋನಾ ಉಪತಳಿ ಈಗ ಆತಂಕವನ್ನ ಮೂಡಿಸ್ತಾ ಇದೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ, ಕೊರೋನಾ ಎದುರಿಸೋದಕ್ಕೆ ಮೈಸೂರು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಮೈಸೂರು ಜಿಲ್ಲಾಸ್ಪತ್ರೆಯಲ್ಲಿ ಐಸೋಲೇಷನ್ ಬೆಡ್ಗಳು ರೆಡಿಯಾಗಿದೆ. 73 ಐಸಿಯು ಬೆಡ್ಗಳನ್ನ ರೆಡಿ ಮಾಡಲಾಗಿದೆ. ಮೈಸೂರು ಜಿಲ್ಲಾಸ್ಪತ್ರೆಗೆ 40 ವೆಂಟಿಲೇಟರ್ ಬೆಡ್, 180 ಆಕ್ಸಿಜನ್ ಬೆಡ್ ಅನ್ನ ಮೀಸಲಿರಿಸಲಾಗಿತ್ತು. ಜಿಲ್ಲಾಸ್ಪತ್ರೆಯಲ್ಲಿ 6 KDL ಆಕ್ಸಿಜನ್ ಪ್ಲಾಂಟ್ಗಳು ರೆಡಿಯಾಗಿದೆ. 2 ಪ್ಲಾಂಟ್ಗಳಲ್ಲಿ 500 KDL ಆಕ್ಸಿಜನ್ ಉತ್ಪತ್ತಿ ಮಾಡಬಹುದಾಗಿದೆ. ಕೊರೋನಾ ಎದುರಿಸೋದಕ್ಕೆ ಸರ್ವ ಸನ್ನದ್ಧಗೊಂಡಿದೆ ಮೈಸೂರು ಜಿಲ್ಲಾಡಳಿತ. ಈ ಬಾರಿ ಒಂದೊಮ್ಮೆ ಸೋಂಕಿತರೆ ಹೆಚ್ಚಾದರೂ ಕೂಡ ಆಕ್ಸಿಜನ್ ಸಮಸ್ಯೆ ಇರೋದಿಲ್ಲ ಎನ್ನುವಂತಹ ಸ್ಪಷ್ಟನೆಯನ್ನ ಮೈಸೂರು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಮರನಾಥ್ ತಿಳಿಸಿದ್ದಾರೆ. ಕರೋನಾ ರೂಪಾಂತರ ತಳಿಯ ಆತಂಕವನ್ನ ಎದುರಿಸಲಿಕ್ಕೆ ಈಗ ಮೈಸೂರು ಜಿಲ್ಲಾಡಳಿತ ಸಜ್ಜಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಜಿಲ್ಲೆಯಾದ್ಯಂತ ಇರತಕ್ಕಂತಹ ಸರ್ಕಾರಿ ಆಸ್ಪತ್ರೆಗಳೇನಿವೆ ಅಲ್ಲಿ ಕರೋನಾ ರೋಗಿಗಳನ್ನ ಚಿಕಿತ್ಸೆಯನ್ನ ಮಾಡಲಿಕ್ಕೆ ಪ್ರತ್ಯೇಕವಾದಂತಹ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಮೈಸೂರು ನಗರದಲ್ಲೂ ಕೂಡ ಜಿಲ್ಲಾಸ್ಪತ್ರೆಗಳಲ್ಲಿ ಹೆಚ್ಚು ಬೆಡ್ಗಳನ್ನ ಮೀಸಲಿರಿಸಿ ಕೋವಿಡ್ ಪೇಷಂಟ್ಸ್ಗಳು ಏನಿದ್ದಾರೆ ಅವ್ರನ್ನ ಟ್ರೀಟ್ ಮಾಡಲಿಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನ ಮೈಸೂರು ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ಕೂಡ ಮೈಸೂರಿನಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆ ಏನಿದೆ, ಜಿಲ್ಲಾಸ್ಪತ್ರೆಯಲ್ಲಿ 4 ಪ್ರತ್ಯೇಕ ವಾರ್ಡ್ಗಳನ್ನ ಮಾಡಲಾಗಿದೆ. ಸುಸಜ್ಜಿತವಾದ ವಾರ್ಡ್ಗಳಿಗೂ ಇವೆಲ್ಲವೂ ಐಸಿಯು ಬೆಡ್ ಸೇರಿದಂತೆ ವೆಂಟಿಲೇಟರ್ ವ್ಯವಸ್ಥೆ ಸೇರಿದಂತೆ ಎಲ್ಲವೂ ಕೂಡ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಏನ್ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ತಕ್ಕಂಥ ಅಮರನಾಥ್ ಅವರೇನಿದ್ದಾರೆ ಅವರ ಸಮ್ಮುಖದಲ್ಲಿ ಎಲ್ಲಾ ಬೆಡ್ಗಳನ್ನು, ಎಲ್ಲಾ ವಾರ್ಡ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ಳಲಾಗಿದೆ. ನೀವಿಲ್ಲಿ ಗಮನಿಸಬಹುದು. ಬಹಳ ಮುಖ್ಯವಾಗಿ ಕರೋನಾ ಅಂದ ಸಂದರ್ಭದಲ್ಲಿ ಚೆಸ್ಟ್ಗೆ ಸಂಬಂಧಪಟ್ಟಂತ ರೋಗಗಳು ಹೆಚ್ಚು ಉಲ್ಬಣಿಸುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆಕ್ಸಿಜನ್ ಸೇರಿದಂತೆ ವೆಂಟಿಲೇಟರ್ ವ್ಯವಸ್ಥೆ ಸೇರಿದಂತೆ ಸಂಪೂರ್ಣವಾದಂತಹ ವೈದ್ಯಕೀಯ ಸೌಲಭ್ಯ ಸಿಗುವಂತಹ ವಾರ್ಡ್ಗಳನ್ನ ಈಗಾಗಲೇ ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ಗಮನಿಸಬಹುದು, ಸಂಪೂರ್ಣವಾದಂತಹ ಒಂದು ರೋಗಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ನಮ್ಮ ಜೊತೆಗೆ ಡಾಕ್ಟರ್ ಅಮರನಾಥ್ ಅವರು ಇದರನ್ನು ಮಾತಾಡ್ಸೋಣ. ಸರ್, ಈಗ ಕರೋನಾಗೆ ಮೈಸೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾಸ್ಪತ್ರೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದೆ ಸರ್? ನಮಗೆ ಸರ್ಕಾರದಿಂದ ಆದೇಶ ಬಂದ ನಂತರ ನಾವು ಕೋವಿಡ್ ಕೇಸ್ಗಳನ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಇಲ್ಲಿ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ 73 ಐಸಿಯು ಬೆಡ್ಸ್ ವಿತ್ ಆಕ್ಸಿಜನ್ ವಿತ್ ವೆಂಟಿಲೇಟರ್ಸ್ ಎಲ್ಲ ರೆಡಿ ಇರುವಂತ 73 ಹಾಸಿಗೆಗಳನ್ನ ರೆಡಿ ಮಾಡ್ಕೊಂಡಿದೀವಿ. ಅದರ ಜೊತೆನಲ್ಲಿ 180 ಆಕ್ಸಿಜನೇಟೆಡ್ ಬೆಡ್ ಇದೆ. ಅದಕ್ಕೆ ಬೇಕಾದಂತ ಔಷಧಿಗಳು ಎಲ್ಲಾನು ಸಂಗ್ರಹಿಸಿ ಇಟ್ಕೊಂಡಿದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಕೊರೋನಾಗೆ ಟೆಸ್ಟ್ ಮಾಡೋದಕ್ಕೆ ನಾವು ರೆಡಿ ಆಗ್ತಾ ಇದೀವಿ. ಸರ್ಕಾರದಿಂದ ಆದೇಶ ಬಂದ ತಕ್ಷಣ ನಾವು ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಬಹಳ ಮುಖ್ಯವಾಗಿ ಕರೋನಾ ಇಂದಿನ ಕರೋನಾ ಅಲೆಗಳೇನಿದ್ವು ಅವುಗಳಲ್ಲಿ ಉಸಿರಾಟದ ಸಮಸ್ಯೆ ಬಹಳ ಇತ್ತು. ಆಕ್ಸಿಜನ್ ನ ಅವಶ್ಯಕತೆ ಹೆಚ್ಚು ಕಾಡಕ್ ಶುರುವಾಯಿತು. ಅದಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ಇದೆ ಆಸ್ಪತ್ರೆಯಲ್ಲಿ? ಈಗ ನಮ್ಮ ಆಸ್ಪತ್ರೆಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾವುದೇ ರೀತಿಯಿಂದ ಆಕ್ಸಿಜನ್ ಕೊರತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ 6 KDL ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಇದೆ. ಒಂದು 500 LPM, ಒಂದು 390 LPM ಮತ್ತೆ 1000 LPM ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಇದೆ.
ಅದರ ಜೊತೆನಲ್ಲಿ ಬಾಟ್ಲಿಂಗ್ ಪ್ಲಾಂಟು ಇದೆ ನಮ್ಮಲ್ಲಿ. 94 ಜಂಬೋ ಸಿಲಿಂಡರ್ಸು, 38 ಬಿ ಟೈಪ್ ಸಿಲಿಂಡರ್ಸು ಆಕ್ಸಿಜನ್ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಹಾಗಾಗಿ 200 ಪೇಷಂಟ್ ಬಂದ್ರೂ ನಮ್ಗೆ ಆಕ್ಸಿಜನ್ ಕೊರತೆ ಬರೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಈಗ ವೈದ್ಯರನ್ನ ಸಂಪೂರ್ಣವಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಮೈಸೂರಿನ ಪರಿಸ್ಥಿತಿ ಹೇಗಿದೆ ಸರ್ ಕೋವಿಡ್ ವಿಚಾರದಲ್ಲಿ? ಈ ನಮಗೆ ತಿಳಿದ ಮಟ್ಟಿಗೆ ಯಾವುದು ಕೋವಿಡ್ ಕೇಸಸ್ ವರದಿ ಆಗಿಲ್ಲ. ನಮ್ಮಲ್ಲಿ ILI ಕೇಸಸ್ ಏನ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಇಂದ ಬರ್ತಾರೆ ಅದನ್ನ ಜನರಲ್ ILI ಕೇಸ್ ಅಂತ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಅದನ್ನ ರೆಗ್ಯುಲರ್ ಆಗಿ ನೋಟ್ ಮಾಡ್ಕೊಂತ ಇದೀವಿ. ಅದು ಈ ಡಿಸೆಂಬರ್ ಆಗಿರೋದ್ರಿಂದ 10% ಕೇಸಸ್ ಅದು ಬರ್ತಾ ಇದೆ. ಇನ್ನು ಮುಂದೆ ಸರ್ಕಾರ ಏನು ನಮಗೆ ಗೈಡ್ಲೈನ್ಸ್ ಕೊಡುತ್ತೆ, ಎಲ್ಲ ILI ಕೇಸ್ಗೂ ಟೆಸ್ಟ್ ಮಾಡಬೇಕಾ ಇಲ್ವಾ, ಬರೀ ಸಿವಿಯರ್ ಇರೋ ಕೇಸಿಗೆ ಟೆಸ್ಟ್ ಮಾಡಬೇಕಾ ಅಂತ ಗೈಡ್ಲೈನ್ಸ್ ಬಂದ್ರೆ ನಾವು ಟೆಸ್ಟಿಂಗ್ ಮಾಡಿ ಆಮೇಲೆ ವರದಿ ಕೊಡ್ತೀವಿ. ಸೊ ಇದಿಷ್ಟು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ಅಮರನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.